ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಸೊ ಅಭ್ಯರ್ಥಿಗಳೇ, ಸಾಕಷ್ಟು ಜನ ನಿಮ್ಮ ಎಕ್ಸಾಮನ್ನು ಮುಗಿಸಿದಿರಿ. ದೇರ್ ಆರ್ ಮೆನಿ ಫ್ರೆಶ್ ಗ್ರಾಜ್ಯುಯೇಟ್ಸ್ ಜಸ್ಟ್ ಔಟ್ ಆಫ್ ದೇರ್ ಕಾಲೇಜಸ್. ಅದೇ ರೀತಿ ಕಳೆದ ವರ್ಷ, ಅದರ ಹಿಂದಿನ ವರ್ಷ ಗ್ರಾಜ್ಯುಯೇಷನ್ ಮಾಡಿದವರು ಸಾಕಷ್ಟು ಜನ ಜಾಬ್ಗಾಗಿ ನೋಡ್ತಾ ಇದ್ದೀರಿ. ಇದೊಂದು ಒಳ್ಳೆ ಸುವರ್ಣಾವಕಾಶ. ಹೌದು, ದ ಸೀಸನ್ ಆಫ್ ನೋಟಿಫಿಕೇಶನ್ಸ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ SBI PO and after that IBPS PO. And again, we have specialist officer exam notification recently released. ಜೊತೆಗೆ FCAT ಕೂಡ ಅದರ ನೋಟಿಫಿಕೇಶನ್ ಬಿಟ್ಟಿದೆ. ಹಾಗಾಗಿ ಯಾವ ಅಭ್ಯರ್ಥಿ ನಾನು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಐ ನೀಡ್ ಟು ಗೆಟ್ ಅ ಜಾಬ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಅನ್ಕೊಳ್ತಿದ್ದೀರಿ. ಸೊ ದಿಸ್ ಈಸ್ ಅ ಗಾಡ್ ಸೆಂಟ್ ಗಿಫ್ಟ್ ಮೈ ಡಿಯರ್ ಆಲ್. ಯು ಹ್ಯಾವ್ ಟು ಬಿ ವೆರಿ ವೆರಿ ಅಗ್ರೆಸಿವ್ ಇನ್ ಅಪ್ರೋಚಿಂಗ್ ದಿಸ್. ಸೊ ದಟ್ ಇಸ್ ವಾಟ್ ಐ ಬಿಲೀವ್. ಸೊ ಇವತ್ತು ಮುಂದಿನ ನನ್ನ ಈ ಒಂದು ವಿಡಿಯೋದಲ್ಲಿ IBPS PO ನೋಟಿಫಿಕೇಶನ್ ಬಗ್ಗೆ ವಿಸ್ತಾರವಾಗಿ ನೋಡೋಣ. ಸೊ ಎಸ್ಪೆಷಲಿ ಮೈ ಕನ್ಸರ್ನ್ ಈಸ್ ಮೋರ್ ಅಬೌಟ್ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮ್. ಅಂದರೆ ಪ್ರಿಲಿಮ್ಸ್ ಆದಮೇಲೆ ಮೇನ್ಸಲ್ಲಿ ಆಗಿರೋ ಬದಲಾವಣೆಗಳೇನು ಮತ್ತು ಅದನ್ನು ಯಾವ ರೀತಿ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ನೋಟಿಫಿಕೇಶನ್ ಅಂತ ಬಂದಾಗ ಸಾಕಷ್ಟು ಮಾಹಿತಿ ನಿಮ್ಗೆ ಆಲ್ರೆಡಿ ಲಭ್ಯ ಆಗಿರುತ್ತೆ. ಸಾಕಷ್ಟು ಮಾಹಿತಿ ನಿಮಗೆ ನೋಟಿಫಿಕೇಶನ್ ಇದರಲ್ಲೂ ಕೂಡ ಸಿಕ್ಕಿರುತ್ತೆ. ಹಾಗಾಗಿ ಅಲ್ಲಿಯೂ ಕೂಡ ನೀವು ಅದನ್ನು ನೋಡಿಕೊಂಡು ಮಾಹಿತಿನ ಪಡ್ಕೋಬಹುದು. ಬಟ್ ಆಸ್ ಅ ಪ್ರೊಸೆಸ್ ಐ ಆಮ್ ಜಸ್ಟ್ ಟೇಕಿಂಗ್ ಯು ಥ್ರೂ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದಿಸ್. ಸೊ ವಿಲ್ ಸಿ ಒನ್ ಬೈ ಒನ್. ಸೊ ನಾನು ಮೊದಲು ಏನು ಕವರ್ ಮಾಡ್ತೀನಿ ಅಂತ ನಿಮ್ಗೊಂದು ಸಣ್ಣ ಮಾಹಿತಿ ಇರಲಿ. ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಅಥವಾ ನೋಟಿಫಿಕೇಶನ್ ಬಂದಿಂದ ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಶುರು ಆಗಿದೆ, ಯಾವಾಗ ಲಾಸ್ಟ್ ಡೇಟ್ ಇದೆ, ಜೊತೆಗೆ ಪ್ರಿಲಿಮ್ಸ್ ಡೇಟ್ ಏನು, ಅದೇ ರೀತಿ ಇಂಡೆಂಟ್ ಫಾರ್ PO ಅಂದರೆ ಯಾವ ಬ್ಯಾಂಕಿಂದ ಎಷ್ಟೆಷ್ಟು ವೇಕೆನ್ಸಿಗಳಿದೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ, ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಅಪ್ಡೇಟೆಡ್ ಪ್ಯಾಟರ್ನ್. ದೀಸ್ ಆರ್ ದ ಥಿಂಗ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡಿಟೇಲ್. Okay, let us see. Without much wasting time, let us see. So this is our important dates. ಟೆಂಟೇಟಿವ್ ಡೇಟ್ಸ್ ಅಂತ ಹೇಳ್ಬೋದು, ಟೆಂಟೇಟಿವ್ ಶೆಡ್ಯೂಲ್ ಅಂತ ಹೇಳ್ಬೋದು. ಸೊ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳ ಗಮನಕ್ಕೆ ಬಂದಿರ್ತದೆ. ಏನಪ್ಪ ಅಂತಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗಿಂದ ಶುರು ಆಯಿತು. ದ ನೋಟಿಫಿಕೇಶನ್ ಬಂದಾದಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. 1st ಜುಲೈಯಿಂದ ಶುರು ಆಗಿದೆ. ದ ಲಾಸ್ಟ್ ಡೇ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್ ಈಸ್ 21st ಜುಲೈ. ಸೊ ಇನ್ನೂ ಸಮಯ ಇದೆ. ಇನ್ನು ಸ್ಟಿಲ್ ವಿ ಹ್ಯಾವ್ at least 15 days of time if you plan properly. Application fee payment last date is 21st July, but don't wait till then. 21st July ವರೆಗೂ ಸಮಯ ಇದೆ ಅಂತ ತಿಳ್ಕೊಂಡು ವೇಟ್ ಮಾಡ್ತಾ ಕೂತ್ಕೋಬೇಡಿ. at least 1 week before you have to finish your process, because ಲಾಸ್ಟ್ ಮೂಮೆಂಟಲ್ಲಿ ಸಾಕಷ್ಟು ರಶ್ ಆಗುತ್ತೆ. ಸರ್ವರ್ ಡೌನ್ ಆಯಿತು, ಪೇಮೆಂಟ್ ತಗೊಳ್ಳೋದಿಲ್ಲ, ಸಾಕಷ್ಟು ಟೆಕ್ನಿಕಲ್ ಚಾಲೆಂಜಸ್ ಬರೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಮುಗಿಸ್ಬೇಕು ನೀವು. ಸೊ ಅಪ್ಲಿಕೇಶನ್ ಎಡಿಟ್ ವಿಂಡೋ ಅಂದರೆ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದ್ದೀರಿ, ಏನಾದರೂ ಅಪ್ಡೇಟ್ ಮಾಡಬೇಕು, ನಿಮ್ಮ ರಿಸಲ್ಟನ್ನು ಹಾಕಿರಲಿಲ್ಲ ಅಥವಾ ಅದು ಆಮೇಲೆ ಬಂತು, ಯಾರು ಫೈನಲ್ ಇಯರ್ ಮುಗಿಸಿದ್ದೀರಿ ಎಕ್ಸಾಮ್ನ. ಸೊ ಇಫ್ ಯು ಗೆಟ್ ಯುವರ್ ರಿಸಲ್ಟ್ ಬಿಫೋರ್ 21st ಆ್ಯಂಡ್ ಯು ವಾಂಟ್ ಟು ಅಪ್ಡೇಟ್ ದ್ಯಾಟ್, ಎಸ್ ಯು ಕ್ಯಾನ್ ಡೂ ದ್ಯಾಟ್ 2 days ಆಫ್ಟರ್ ದ ರಿಜಿಸ್ಟ್ರೇಷನ್ ಡೇಟ್ ಕ್ಲೋಸಸ್. ಅಂದರೆ 2 ದಿನ ನಿಮ್ಮ ಸಮಯ ಕೊಟ್ಟಿರ್ತಾರೆ, ಆ ಸಮಯದಲ್ಲಿ ಆ ಬದಲಾವಣೆಗಳನ್ನ ನೀವು ಮಾಡಬಹುದು. ಸೊ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅದು ಆಗಸ್ಟ್ 26, 2026ರಲ್ಲಿ ಶೆಡ್ಯೂಲ್ ಆಗುತ್ತದು. ಪ್ರಿಲಿಮ್ಸ್ ಕಾಲ್ ಲೆಟರ್ ಶೆಡ್ಯೂಲ್ಡ್ ಈಸ್ ಆನ್ ಆಗಸ್ಟ್ 2026. ಟೆಂಟೇಟಿವ್ ಡೇಟ್ಸ್ ಇವೆಲ್ಲ ಆಗಸ್ಟ್ 2026 ಅಂತ ಹೇಳ್ತಾರೆ, ಇನ್ನೂ ಡೇಟ್ ಕೊಟ್ಟಿಲ್ಲ. ಬರುತ್ತೆ ಆಗಸ್ಟಲ್ಲಿ ನಿಮ್ಮ ಹಾಲ್ ಟಿಕೆಟ್ ಬರ್ತದೆ. ಅದೇ ರೀತಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಈಸ್ 22nd and 23rd ಆಗಸ್ಟ್. ಅಂದರೆ ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ. ಟೆಂಟೇಟಿವ್ ಅಂತ ಹೇಳ್ತಾರೆ, ಟೆಂಟೇಟಿವ್ ಇಸ್ ಆಲ್ಮೋಸ್ಟ್ ಫಿಕ್ಸ್ ಅಂತಲೇ ತಿಳ್ಕೊಂಬಿಡೋಣ. ಅಂದರೆ ಎಷ್ಟು ಸಮಯ ಉಳಿತು ನಮಗೆ? ಜುಲೈ ಆಲ್ರೆಡಿ ವಿ ಆರ್ ಇನ್ 4th ಆ್ಯಂಡ್ 22nd 23rd ಆಗಸ್ಟ್, ಅಂದರೆ ಹೆಚ್ಚು ಕಡಿಮೆ 50 ದಿನ ಉಳಿತು ನಮಗೆ. ಇನ್ನು 50 ದಿವಸದಲ್ಲಿ ನಾವು ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಬೇಕು. ಸಾಧ್ಯನಾ? ಡೆಫಿನೆಟ್ಲಿ ಸಾಧ್ಯ. ದ್ಯಾಟ್ ವಿ ವಿಲ್ ಡಿಸ್ಕಸ್ ಇನ್ ಸಮ್ ಅದರ್ ವಿಡಿಯೋಸ್. ಬಟ್ ಫಸ್ಟ್ ಲೆಟ್ ಅಸ್ ಲುಕ್ ಅಟ್ ದಿಸ್ ಪ್ರಿಲಿಮಿನರಿ ರಿಸಲ್ಟ್. ನೀವೇನಾದರೂ 22nd ಏನಾದರೂ ಎಕ್ಸಾಮ್ ತೊಗೊಂಡಿದ್ದೀರಿ, 23rd ಎಕ್ಸಾಮ್ ತೊಗೊಂಡಿದ್ದೀರಿ ಪ್ರಿಲಿಮ್ಸು, ನಿಮ್ಮ ರಿಸಲ್ಟ್ ಏನಿದೆ ಸೆಪ್ಟೆಂಬರಲ್ಲಿ ಬಂದ್ಬಿಡುತ್ತೆ. ಮೇನ್ಸ್ ಕಾಲ್ ಲೆಟರ್ ಸೆಪ್ಟೆಂಬರಲ್ಲಿ ಬರುತ್ತೆ. ಇಫ್ ಯು ಆರ್ ಎಲಿಜಿಬಲ್ ಫಾರ್ ಮೇನ್ಸ್ ಯು ವಿಲ್ ರಿಸೀವ್ ಯುವರ್ ಕಾಲ್ ಲೆಟರ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್. ಮೇನ್ ಎಕ್ಸಾಮಿನೇಷನ್ ಡೇಟ್ ಕೊಟ್ಬಿಟ್ಟಿದ್ದಾರೆ ಅವರು 4th ಅಕ್ಟೋಬರ್. ಹಾಗಾಗಿ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ ಅಭ್ಯರ್ಥಿಗಳಿಗೆ, ನಿಮ್ಮ ಟಾರ್ಗೆಟ್ ಯಾವಾಗಲೂ ಪ್ರಿಲಿಮ್ಸ್ ಆಗಿರಬಾರ್ದು, ನಿಮ್ಮ ಟಾರ್ಗೆಟ್ ಮೇನ್ಸ್ ಆಗಿರಬೇಕು. ನನ್ನ ಪ್ರಿಪರೇಷನ್ ಲೆವೆಲ್ ಯಾವಾಗಲೂ ಮೇನ್ಸ್ಗಾಗಿರಬೇಕು. ಪ್ರಿಲಿಮ್ಸ್ ವಿಲ್ ಬಿ ಟೇಕನ್ ಕೇರ್ ಆಟೋಮೆಟಿಕಲಿ. ಅಂದರೆ ಮೇನ್ಸ್ ಲೆವೆಲಿಗೆ ನಾ ಪ್ರಿಪೇರ್ ಮಾಡಿದೆ ಅಂದರೆ ನನ್ನ ಪ್ರಿಲಿಮ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡೋದು ಕಷ್ಟ ಆಗೋದಿಲ್ಲ. ಅಭ್ಯರ್ಥಿಗಳೇ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ನೀವೆಲ್ಲ. ಅದೇ ರೀತಿ ಮೇನ್ಸ್ ರಿಸಲ್ಟ್ ಯಾವಾಗ ಬರುತ್ತೆ? ನವೆಂಬರಲ್ಲಿ ಬರುತ್ತೆ. ಪರ್ಸನಾಲಿಟಿ ಟೆಸ್ಟ್ ನವೆಂಬರಲ್ಲಿರುತ್ತೆ. ಇಂಟರ್ವ್ಯೂ ವಿಲ್ ಬಿ ಶೆಡ್ಯೂಲ್ಡ್ ಇನ್ ದ ಮಂತ್ ಆಫ್ ನವೆಂಬರ್ ಡಿಸೆಂಬರ್. ಪ್ರೊವಿಷನಲ್ ಅಲಾಟ್ಮೆಂಟ್ ವಿಲ್ ಬಿ ಇನ್ ದ ಮಂತ್ ಆಫ್ ಜನವರಿ.
ಪ್ರಾವಿಷನಲ್ ಅಲಾಟ್ಮೆಂಟ್ ವಿಲ್ ಬಿ ಇನ್ ದ ಮಂತ್ ಆಫ್ ಜನವರಿ. ಅದಾದಮೇಲೆ ಜನವರಿ ಫೆಬ್ರವರಿಯಲ್ಲಿ ನಿಮಗೆ ಜಾಯ್ನಿಂಗ್ ಬರುತ್ತೆ, ಜಾಯ್ನಿಂಗ್ ಇನ್ ದ ಮಂತ್ ಆಫ್ ಜನವರಿ. ಆಲ್ ಟುಗೆದರ್ ಇಟ್ಸ್ ಅ ಪ್ರೊಸೆಸ್ ಆಫ್ ಕ್ಲೋಸ್ ಟು 8 months. ಹಾಗಾಗಿ ನಾನು ಸಾಕಷ್ಟು ಸಮಯ ಹೇಳ್ತಾ ಇರ್ತೀನಿ. ಸಾಕಷ್ಟು ಜನ ಅಭ್ಯರ್ಥಿಗಳು ಬಂದು ಕೇಳ್ತಾರೆ, ಸರ್ ನಾವು 3-4 ತಿಂಗಳಲ್ಲಿ ಜಾಬಲ್ಲಿ ಇರ್ಬೋದ್ರಿ ಸರ್ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಅರೆ ಪೂರ್ತಿ ಪ್ರೊಸೆಸ್ ನಿಮಗೆ 8 ತಿಂಗಳು ತಗೊಳ್ತದೆ ಅಂದಾಗ 3 ತಿಂಗಳು 4 ತಿಂಗಳದಾಗ ಜಾಬ್ನ ಹೆಂಗಿರಕ್ಕೆ ಸಾಧ್ಯ? ಹೌದಾ ಇಲ್ವೋ? ಅಂದರೆ ಕಂಪ್ಲೀಟ್ ಪ್ರೊಸೆಸ್ ಫ್ರಮ್ ದ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಹಿಡಿದು ನಿಮ್ಮ ಜಾಯ್ನಿಂಗ್ ಡೇಟ್ ಬರೋವರೆಗೂ ಅಂದರೆ 8ರಿಂದ 9 ತಿಂಗಳ ಪ್ರೊಸೆಸ್ ರೀ ಅದು. ಅಂಥದ್ರಲ್ಲಿ 3-4 ತಿಂಗಳಲ್ಲಿ ಜಾಬ್ ಸಿಗುತ್ತೆ ಅನ್ನೋದು ಎಷ್ಟು ಸರಿ ಹೇಳಿ? ಹಾಗಾಗಿ ಲೆಟ್ ಅಸ್ ಥಿಂಕ್ ಲಾಜಿಕಲಿ. ಎನಿವೇ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. So we have participating banks here. So how many banks are participating in the process of recruitment? IBPS recruitment process ಅಲ್ಲಿ ನಮಗೆ 11 ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. Here is the list, my dear all. Bank of Baroda, Canara Bank, Indian Overseas Bank, UCO Bank, Bank of India, Central Bank of India, Punjab National Bank, Union Bank of India, Bank of Maharashtra, Indian Bank ಕೂಡ ಪಾರ್ಟಿಸಿಪೇಟ್ ಮಾಡ್ತಿದೆ, Punjab and Sindh Bank. All together 11 banks are participating in the recruitment process. A great opportunity, my dear all. ಎಷ್ಟು ಸಂಖ್ಯೆಯ ವೇಕೆನ್ಸಿಗಳಿದೆ? 6,715, 6,715 ವೇಕೆನ್ಸಿಗಳಿಗೆ ಈ 11 ಬ್ಯಾಂಕ್ಗಳ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡ್ತಾ ಇದೆ. ಇನ್ನೂ ಕೆಲವೊಂದು ಬ್ಯಾಂಕ್ಗಳ ವೇಕೆನ್ಸಿ ಪೂರ್ತಿಯಾಗಿ ಬಿಟ್ಟಿಲ್ಲ. ಸೊ 6,715 ಟೆಂಟೇಟಿವ್ ವೇಕೆನ್ಸಿ, ಇದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಲೆಟ್ ಅಸ್ ಜಸ್ಟ್ ವೇಟ್ ಅಂಡ್ ವಾಚ್. ಅಂದರೆ ಹಾಗಾದರೆ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಏನಿರಬಹುದು? ವಿ ಕಾಲ್ ಇಟ್ ಆಸ್ ಕಂಪೆನ್ಸೇಷನ್ ಆರ್ ಸ್ಕೇಲ್ ಆಫ್ ಪೇ. ಯಾವ ರೇಂಜಲ್ಲಿ ಸ್ಯಾಲ್ರಿ ಬರ್ತದೆ? ಇದು 48,000, ಸರಿ ಸುಮಾರು 48-49,000ರಿಂದ ಹಿಡಿದು 85,000ವರೆಗೂ ವೇರಿಯಬಲ್ ಪೇ, ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ಸ್ ಪರ್ಕ್ಸ್ ಆ್ಯಂಡ್ ಪ್ರೀ ರಿಕ್ವಿಸೈಟ್ಸ್ ಅಂತ ಹೇಳ್ತೀವಿ. ಅಂದರೆ ಬೇರೆ ಬೇರೆ ಸೌಕರ್ಯಗಳು, ಬೇರೆ ಬೇರೆ ಸೌಲಭ್ಯಗಳು, ಅದನ್ನೆಲ್ಲ ಹಿಡ್ಕೊಂಡು ಯಾವ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಯಾವ ಸ್ಥಳದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಈ ವೇರಿಯೇಷನ್ ಇರ್ತದೆ. ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ this range. So anyway, this will be informed to you at the time of joining. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದೆ. ಪಿ ಒ ಸ್ಕೇಲ್ ಅಂದಾಗ 45ರ ಮೇಲೆ ಇದ್ದೇ ಇರುತ್ತೆ ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಸೊ ನಾಟ್ ಟು ವರಿ ಮಚ್ ಅಬೌಟ್ ದ್ಯಾಟ್, ಯು ವಿಲ್ ಬಿ ಅಶ್ಯೂರ್ಡ್ ಅಬೌಟ್ ದ್ಯಾಟ್. ಓಕೆ, ಸೊ ಹೌ ಮೆನಿ ವೇಕೆನ್ಸೀಸ್ ಆರ್ ದೇರ್ ಫ್ರಮ್ ಈಚ್ ಆಫ್ ದೀಸ್ ಬ್ಯಾಂಕ್ಸ್ ಅಂಡರ್ ವಿಚ್ ಆಲ್ ಕ್ಯಾಟಗರೀಸ್? ಅಂದರೆ ಈ 11 ಬ್ಯಾಂಕ್ಗಳೇನು ನಾವು ಲಿಸ್ಟ್ ಮಾಡಿದ್ವಿ, ಇವುಗಳಿಂದ ಎಷ್ಟು ವೇಕೆನ್ಸಿಗಳಿದೆ ಮತ್ತು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ವೇಕೆನ್ಸಿಗಳಿದೆ ಇದನ್ನು ನೋಡೋಣ. ಇನ್ ಡಿಟೇಲ್ ನೋಡೋದು ಬೇಡ, ನೀವು ನೋಟಿಫಿಕೇಶನ್ ಏನು ರಿಲೀಸ್ ಆಗಿದೆ ಹೋಗಿ ಚೆಕ್ ಮಾಡಿದ್ರೆ ಇದು ನಿಮ್ಗೆ ಸಿಕ್ಬಿಡ್ತದೆ. ಯಾಕೆ ಇದು ಇಂಪಾರ್ಟೆಂಟು? ನೀವು ಯಾವ ಕ್ಯಾಟಗರಿ ಬಿಲಾಂಗ್ ಆಗ್ತೀರಿ ಮತ್ತು ಯಾವ ಬ್ಯಾಂಕಲ್ಲಿ ಅದರ ಅಂಡರ್ ಸಾಕಷ್ಟು ವೇಕೆನ್ಸಿಗಳಿದೆ, ಅದ್ರ ಪ್ರಕಾರ ನಿಮ್ಮ ಪ್ರಿಫರೆನ್ಸ್ ಕೊಡ್ಬೋದು. ವೈಲ್ ಗಿವಿಂಗ್ ಪ್ರಿಫರೆನ್ಸಸ್ ಫಾರ್ ದ ಬ್ಯಾಂಕ್, ದಿಸ್ ವಿಲ್ ಹೆಲ್ಪ್ ಯು. ವೈ ದಿಸ್ ಲಿಸ್ಟ್ ವಿಲ್ ಹೆಲ್ಪ್ ಯು ಆ್ಯಂಡ್ ವೇರ್ ದಿಸ್ ಲಿಸ್ಟ್ ವಿಲ್ ಹೆಲ್ಪ್ ಯು. ಇದು ಎಲ್ಲಿ ನಿಮಗೆ ಸಹಾಯ ಆಗುತ್ತಪ್ಪ ಅಂತಂದರೆ, ಪ್ರಿಫರ್ಡ್ ಬ್ಯಾಂಕ್ಸ್ ಅಂತ ಏನು ಲಿಸ್ಟ್ ಕೊಡ್ತೀರಿ ನೀವು, ಆವಾಗ ಈ ಲಿಸ್ಟ್ ನೋಡ್ಕೊಂಡು ನೀವು ಪ್ರಿಫರೆನ್ಸ್ ಕೊಡೋದು ತುಂಬ ಮುಖ್ಯ ಆಗ್ತದೆ. ನೆನಪಿಟ್ಟುಕೊಳ್ರಿ, ಇದು ಯಾವಾಗ ಹೆಲ್ಪ್ ಆಗುತ್ತೆ? ವೆನ್ ಯು ಆರ್ ಚೂಸಿಂಗ್ ಬ್ಯಾಂಕ್ಸ್. ಓಕೆ, ಪ್ರಿಫರ್ಡ್ ಬ್ಯಾಂಕ್ ಅಂತ ಏನು ಕೊಡ್ತೀರಿ, ಆವಾಗ ನಿಮ್ಮ ಕ್ಯಾಟಗರಿ ಪ್ರಕಾರ ಎಲ್ಲಿ ಜಾಸ್ತಿ ವೇಕೆನ್ಸಿ ಇದೆಯೋ ಆ ಬ್ಯಾಂಕ್ ಚೂಸ್ ಮಾಡಿ ಕೊಡೋದು ಉತ್ತಮ. ಮುಂದೆ ಹೋಗ್ತಾ ಎಲಿಜಿಬಿಲಿಟಿ ಕ್ರೈಟೇರಿಯಾ ಸಾಕಷ್ಟು ಜನರಿಗೆ ಗೊತ್ತಿರ್ತದೆ. ಗ್ರ್ಯಾಜುಯೇಷನ್ ಆಗಿರಬೇಕು, ಅಥವಾ ನಿಮ್ಮ ಗ್ರ್ಯಾಜುಯೇಷನ್ ಈಗೀಗಲೇ ರೀಸೆಂಟಾಗಿ ಎಕ್ಸಾಮ್ ಬರೆದಿದ್ದೀರಿ ಅಂತಂದರೆ 21 ಜುಲೈ ಲಾಸ್ಟ್ ಡೇಟ್ ಏನಿದೆಯಲ್ಲ ಅದಕ್ಕಿಂತ ಮುಂಚೆನೇ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರಬೇಕು. ಲಾಸ್ಟ್ ಡೇಟ್ ಏನಿದೆ ಅದಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿದ್ದರೆ, ಮೊನ್ನೆ ಬರೆದಂಥವರು ಕೂಡ 6 ಸೆಮ್ನವ್ರು ಈಗೇನು ರೀಸೆಂಟಾಗಿ 10 days 15 days 1 month ಹಿಂದ್ಗಡೆ ಏನು ಎಕ್ಸಾಮ್ ಬರೆದಿದ್ದೀರಿ, ನೀವು ಕೂಡ ಈ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಿ. ಸೊ ಮಿನಿಮಮ್ ಏಜ್ ಇಸ್ 20 years ಆಸ್ ಆನ್ 1/7/2026. ಅಂದರೆ ಜುಲೈ 1ಕ್ಕೆ ನಿಮಗೆ 20 ದಾಟಿರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ 30 years, ಅಬೌಟ್ 20 ಬಿಲೋ 30 ಅಂತ ಹೇಳ್ತೀವಿ. ಅಂದರೆ ನೀವು 1996ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು, 2006ರ ನಂತರ ಹುಟ್ಟಿರಬಾರ್ದು. ಐ ವಿಲ್ ರಿಪೀಟ್ ಮೈ ಡಿಯರ್ ಆಲ್, ಯು ಶುಡ್ ನಾಟ್ ಬಿ ಬಾರ್ನ್ ಬಿಫೋರ್ 1996 ಆ್ಯಂಡ್ ನಾಟ್ ಆಫ್ಟರ್ 2006 ಜುಲೈ. ಜಸ್ಟ್ ಕೀಪ್ ದಟ್ ಇನ್ ಮೈಂಡ್, ಬೋತ್ ಡೇಟ್ಸ್ ಇನ್ಕ್ಲೂಸಿವ್. ಅಂದರೆ 20ರ ಮೇಲೆ 30ರ ಒಳಗಡೆ. ಸಿ, ಮೋಸ್ಟ್ ಆಫ್ ಯು ವಿಲ್ ಬಿ ಇನ್ ದ್ಯಾಟ್ ರೇಂಜ್. ಎಟ್ ಲೀಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬೈ ಏಜ್, ಮೋಸ್ಟ್ ಆಫ್ ವಿಲ್ ಬಿ ಎಲಿಜಿಬಲ್. ಐ ಅಸ್ಯೂಮ್ ದ್ಯಾಟ್ ಗ್ರ್ಯಾಜುಯೇಷನ್ ನೀವು ಮಾಡಿದ್ದೀರಪ್ಪ ಅಂದರೆ 21ರ ಆಸ್ಪಾಸಲ್ಲಿ ಇರ್ತೀರಿ, 30ರ ಒಳಗಿರ್ತೀರಿ. ಸೊ ಯಾರು 30ರ ಒಳಗಿದ್ದೀರಿ, 20ರ ಮೇಲಿದ್ದೀರಿ, ದಯವಿಟ್ಟು ಅಪ್ಲೈ ಮಾಡಿ. ಈ ಒಂದು ಅವಕಾಶವನ್ನು ಯಾರು ಕಳ್ಕೋಬಾರ್ದು. ಮುಂದೆ ಹೋಗ್ತಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ಯಾಟರ್ನ್. ಆಲ್ರೆಡಿ ಯಾರು ಸಾಕಷ್ಟು ಎಕ್ಸಾಮ್ ಬರೆದಿರ್ತೀರಿ, ಅಂದರೆ ಹೋದ ವರ್ಷ ಗ್ರ್ಯಾಜುಯೇಟ್ ಆದವರು
ಸಾಕಷ್ಟು ಎಕ್ಸಾಮ್ಗಳನ್ನ ಬರೆದಿರ್ತೀರಿ, ನಿಮಗೆ ಇದರ ಅನುಭವ ಇರ್ತದೆ. ಯಾವುದು ಪ್ರಿಲಿಮ್ಸ್ ಹೇಗಿರುತ್ತೆ, ಇಟ್ ಹ್ಯಾಸ್ ನಾಟ್ ಚೇಂಜ್ಡ್ ಮಚ್. ಇದು ಪ್ರಿಲಿಮ್ಸ್ ಏನು ಪ್ಯಾಟರ್ನ್ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಿಲಿಮ್ಗಳು ಫ್ರಮ್ ಲಾಸ್ಟ್ ಮೆನಿ ಇಯರ್ಸ್ ಫಾಲೋವಿಂಗ್ ದ ಸೇಮ್ ಪ್ಯಾಟರ್ನ್. ನಥಿಂಗ್ ಮಸ್ಟ್ ಟು ಡಿಸ್ಕಸ್ ಅಬೌಟ್ ದಿಸ್. ಇಲ್ಲಿ ಗಮನ ಹರಿಸಬೇಕಾಗಿದ್ದೇನು, ಸಿಗೋ ಸಮಯ 60 ನಿಮಿಷ ಮಾತ್ರ. ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, MCQs ಅಂತ ಕರಿತೀವಿ, ಆನ್ಲೈನ್ ಟೆಸ್ಟ್ ಇರ್ತದೆ. ಸೊ ದ ಟೈಮ್ ಗಿವನ್ ವಿಲ್ ಬಿ 60 minutes. ದೇರ್ ವಿಲ್ ಬಿ 3 sections: English, aptitude and reasoning. My dear all, keep in mind, English, aptitude and reasoning. ಇಂಗ್ಲೀಷ್ಗೂ ಕೊಡೋದು 20 ನಿಮಿಷ, ಆಪ್ಟಿಟ್ಯೂಡಿಗೆ ಕೊಡೋದು 20 ನಿಮಿಷ, ರೀಸನಿಂಗಿಗೆ ಕೊಡೋದು 20 ನಿಮಿಷ. ಎಷ್ಟು ಕ್ವಶನ್ಸ್ಗಳಿರುತ್ತೆ? ಇಂಗ್ಲೀಷ್, ಅಂಡರ್ ಇಂಗ್ಲೀಷ್ ವಿ ಹ್ಯಾವ್ 30 ಕ್ವಶನ್ಸ್, ಅಂಡರ್ ಆಪ್ಟಿಟ್ಯೂಡ್ ವಿ ಹ್ಯಾವ್ 35 ಕ್ವಶನ್ಸ್, ಅಂಡ್ ರೀಸನಿಂಗಲ್ಲಿ 35 ಕ್ವಶನ್ಸ್ ಇರುತ್ತೆ. ಅವು ಎಷ್ಟೆಷ್ಟು ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅಂದರೆ 30, 30 and 40 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ ಆಲ್ ಟುಗೆದರ್ 100 ಕ್ವಶನ್ಸ್, 100 ಮಾರ್ಕ್ಸ್, 100 ಕ್ವಶನ್ಸ್, 100 ಮಾರ್ಕ್ಸ್. ಟೈಮ್ ಗಿವನ್ ಇಸ್ ಓನ್ಲಿ 60 minutes. ದ ಚಾಲೆಂಜ್ ಕಮ್ಸ್ ಹಿಯರ್. ಸರ್ ಹಾಗಾದರೆ 60 ನಿಮಿಷದೊಳಗೆ ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು? 60 ನಿಮಿಷದಾಗ ನಾನು ಆಪ್ಟಿಟ್ಯೂಡ್ ಸಾಲ್ವ್ ಮಾಡೋಕ್ಕಾಗುತ್ತಾ? ಒಂದೊಂದು ಪಜಲ್ ನನಗೆ 10 ನಿಮಿಷ ಟೈಮ್ ತೊಗೊಳ್ತಾವ್ರಿ. ಒಂದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ 2-3 ನಿಮಿಷ ಟೈಮ್ ಹೋಗುತ್ತೆ ನಂದು. ಸೊ 20 ನಿಮಿಷದೊಳಗೆ ನಾನು ಆಪ್ಟಿಟ್ಯೂಡ್ ಸಾಲ್ವ್ ಮಾಡ್ಬೋದಾ? 20 ನಿಮಿಷದಲ್ಲಿ ನಾನು ರೀಸನಿಂಗ್ ಕ್ವಶನ್ ಸಾಲ್ವ್ ಮಾಡ್ಬೋದಾ? ಮೈ ಡಿಯರ್ ಆಲ್, ದ ಟ್ರಿಕ್ ಆಫ್ ಟ್ರೇಡ್ ಅಂತ ಏನು ಕರಿತೀವಿ, ಅಂದರೆ ನಮ್ಮ ಶಾಣೆತನ, ನಿಮ್ಮ ಶಾಣೆತನ ಇರೋದ ಅಲ್ಲಿ. ಆ ಸಿಕ್ಕ ಸಮಯದಲ್ಲಿ ಯಾವ ಕ್ವಶನ್ಸ್ಗಳನ್ನ ಮೊದಲು ತಗೋಬೇಕು ಮತ್ತು ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು ಅನ್ನೋದೇ ಬಹಳ ಮುಖ್ಯವಾದದ್ದು. ಸೊ ಅದಕ್ಕೆ ನಾವು ಹೇಳೋದು, ಪ್ರಿಪರೇಷನ್ ಶುಡ್ ಬಿ ಪ್ರಾಪರ್. ಸುಮ್ಮನೆ ಹಾಗೆ ನಾವು ಯುದ್ಧಕ್ಕೆ ಹಂಗೆ ರೆಡಿ ಆಗದೆ ಹೋಗೋದಲ್ಲ. ಸೊ ವೆನ್ ವಿ ಆರ್ ಗೋಯಿಂಗ್ ಫಾರ್ ಅ ವಾರ್, ವಿ ಶುಡ್ ಇಕ್ವಿಪ್ ಅವರ್ ಸೆಲ್ಫ್ ವಿತ್ ಪ್ರಾಪರ್ ಪ್ರಿಪರೇಷನ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಓಕೆ, ಯಾರು ಪ್ರಿಪೇರ್ ಆಗ್ತೀರಿ ಅವ್ರಿಗೆ ಸರಿಯಾದ ಒಂದು ಸಕ್ಸಸ್ ಸಿಗುತ್ತೆ. ವಿತೌಟ್ ಪ್ರಿಪರೇಷನ್ ಹೋದ್ರಿ 60 ನಿಮಿಷ ಹೆಂಗೆ ಹೋಗೋದು ಗೊತ್ತಾಗೋದಿಲ್ಲ ನಿಮಗೆ, ಅಷ್ಟೊಂದು ಫಾಸ್ಟಾಗಿ 60 ನಿಮಿಷ ಹೋಗ್ಬಿಡುತ್ತೆ. ಲೆಟ್ ಅಸ್ ಗೋ ಫರ್ದರ್. ಮೇನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ, ಓಕೆ, ಲೆಟ್ ಮಿ ಟೆಲ್ ಯು ಕ್ಲಿಯರ್ಲಿ. ಈ ಮೇನ್ಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ ಈ ಸತಿ ಚೇಂಜ್ ಆಗಿದೆ. ನಾ ಕಂಪ್ಯಾರಿಸನ್ ತೋರಿಸ್ತೀನಿ ನಿಮಗೆ. 170 ಕ್ವಶನ್ಸ್ ಇದೆ. ಅರ್ಲಿಯರ್ ವಿ ಹ್ಯಾಡ್ 145 ಕ್ವಶನ್ಸ್. ಪ್ರೀವಿಯಸ್ IBPS PO ಮೇನ್ಸ್ ಹ್ಯಾಡ್ 145 ಕ್ವಶನ್ಸ್. ನೌ ವಿ ಹ್ಯಾವ್ 170 ಕ್ವಶನ್ಸ್. ನೌ ವಿ ಹ್ಯಾವ್, ಪ್ಲೀಸ್ ಕೀಪ್ ಇನ್ ಮೈಂಡ್, ಸೊ ದಿಸ್ ಟೈಮ್ ವಿ ಹ್ಯಾವ್ 170 ಕ್ವಶನ್ಸ್. ಇದು ನಿಮ್ಮ ತಲೆಯಲ್ಲಿರಲಿ. ಸಮಯ ಚೇಂಜ್ ಆಗಿಲ್ಲ. ಈವನ್ ಲಾಸ್ಟ್ ಟೈಮ್ ವಿ ಹ್ಯಾಡ್ 160 minutes and now also the time given is 160 minutes only. Again, when it comes to mains, we have reasoning, English, aptitude or data analysis and interpretation, general ನಾಲೆಡ್ಜ್ ಅಥವಾ ಬ್ಯಾಂಕಿಂಗ್ ನಾಲೆಡ್ಜ್ ಅಂತ ಕರಿಬಹುದು, ಅಥವಾ ಕರೆಂಟ್ ಅಫೇರ್ಸ್ ಅಂತ ಕರಿಬಹುದು, ಇನ್ಫಾರ್ಮೇಷನ್ ಬೇಸ್ಡ್ ಆನ್ ಎಕನಾಮಿಕ್ಸ್, ಫಿನಾನ್ಸ್, ಈ ಎಲ್ಲದರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಟೋಟಲ್ ರೀಸನಿಂಗಲ್ಲಿ 40 ಕ್ವಶನ್ಸು, ಇಂಗ್ಲೀಷಲ್ಲಿ 40 ಕ್ವಶನ್ಸ್ ಬರುತ್ತೆ, ಜನರಲ್ ಎಕನಾಮಿ ಅಥವಾ ಬ್ಯಾಂಕಿಂಗ್ ನಾಲೆಡ್ಜ್ ಮೇಲೆ 50 ಕ್ವಶನ್ಸ್ ಬರುತ್ತೆ, ಡೇಟಾ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮೇಲೆ 40 ಕ್ವಶನ್ ಬರುತ್ತೆ. ಇವೆಲ್ಲ ಸೇರಿಕೊಂಡು 170 ಕ್ವಶನ್ಸ್ ಬರುತ್ತೆ. ಟೈಮ್ ಗಿವನ್ ಇಸ್ 160 minutes ಆ್ಯಂಡ್ ಟೋಟಲ್ ಮಾರ್ಕ್ಸ್ ಆರ್ 200. ಏನ್ರಿ ಸರ್, 160 minutesಲ್ಲಿ 170 ಕ್ವಶನ್ ಸಾಲ್ವ್ ಮಾಡ್ಬೋದಾ? 170 ಕ್ವಶನ್ಸು ಸಾಲ್ವ್ ಮಾಡಬೇಕಂತೇನಿಲ್ಲ, ಬಟ್ ಯಾವುದನ್ನು ಮಾಡ್ತೀವಿ ಅದನ್ನು ಸರಿಯಾಗಿ ಮಾಡಬೇಕು ಮತ್ತು ಎಷ್ಟನ್ನು ಮಾಡಬೇಕು. ಹೌ ಮೆನಿ ಕ್ವಶನ್ಸ್ ಐ ಹ್ಯಾವ್ ಟು ಸಾಲ್ವ್ ಔಟ್ ಆಫ್ 170 ಆ್ಯಂಡ್ ವಿತ್ ವಾಟ್ ಅಕ್ಯುರಸಿ ಐ ಹ್ಯಾವ್ ಟು ಸಾಲ್ವ್, ಎಷ್ಟು ನಿಖರವಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇಟ್ಸ್ ನಾಟ್ ಅಬೌಟ್ ಮಾಸ್, ಇಟ್ಸ್ ಅಬೌಟ್ ಕ್ಲಾಸ್. ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಏನನ್ನ ಮಾಡ್ತೀವಿ ಸರಿಯಾಗಿ ಮಾಡಬೇಕು, ಏನನ್ನ ಹೊಡಿತೀವಿ ಗುರಿ ತಲುಪಬೇಕು. ಸುಮ್ಮನೆ ಎಲ್ಲವನ್ನೂ ಮಾಡಿ ನೆಗೆಟಿವಲ್ಲಿ ಬಂದು ನೆಗೆಟಿವ್ ಮಾರ್ಕ್ಸಲ್ಲಿ ಸಾಕಷ್ಟು ಮಾರ್ಕ್ಸ್ ಕಳ್ಕೊಂಡು ಇಲ್ಲಿ ಇನ್ಎಲಿಜಿಬಲ್ ಆಗೋದಕ್ಕಿಂತ ಸರಿಯಾಗಿ ಎಷ್ಟು ಬೇಕು ಅಷ್ಟನ್ನು ಪರ್ಫೆಕ್ಟ್ ಮಾಡಿದರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ, ಲೆಟ್ ಅಸ್ ಗೋ ಫರ್ದರ್ ಮೈ ಡಿಯರ್ ಆಲ್. ಸೊ ಇದು ಸಾಕಷ್ಟು ಜನಕ್ಕೆ ನಿಮ್ಗೆ ಸಿಗುತ್ತೆ, ಪ್ಯಾಟರ್ನ್ ಚೆಕ್ ಮಾಡಿ ಗೊತ್ತಾಗೇ ಆಗುತ್ತೆ. ಇದಾದ ಮೇಲೂ ನಿಮಗೆ ಯಾವುದೇ ಇದರ ಮೇಲೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಯು ಕ್ಯಾನ್ ರೀಚ್ ಔಟ್ ಟು ಅಸ್, ವಿ ವಿಲ್ ಹೆಲ್ಪ್ ಯು ಇನ್ ಕ್ಲಾರಿಫೈಯಿಂಗ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಓಕೆ, ಗೋಯಿಂಗ್ ಫರ್ದರ್, we will just compare the pattern old to new, because some of those candidates who have taken this exam already, ಯಾರು ಈ ಎಕ್ಸಾಮನ್ನು ಆಲ್ರೆಡಿ ತೊಗೊಂಡಿರ್ತೀರಿ ಕಳೆದ ವರ್ಷ, ಅಥವಾ ಸ್ವಲ್ಪ ಅನುಭವ ಇರುವಂಥ ಅಭ್ಯರ್ಥಿಗಳು, ಹೊಸ ಪ್ಯಾಟರ್ನ್ಗೂ ಹಳೆ ಪ್ಯಾಟರ್ನ್ಗೆ ಏನು ಭಾಳ ವ್ಯತ್ಯಾಸ ಅದ ಸರ್? ಭಾಳ ವ್ಯತ್ಯಾಸ ಇಲ್ಲ. ಇರೋ ಸೆಕ್ಷನ್ಸ್ಗಳು ಅದೇ. ಅಲ್ಲಿಯೂ ಕೂಡ ರೀಸನಿಂಗು, ಬ್ಯಾಂಕಿಂಗ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್, ಇಂಗ್ಲೀಷ್, ಡೇಟಾ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಲ್ಲಿಯೂ ಇತ್ತು, ಇಲ್ಲೂ ಅದೇ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಹ್ಯಾವ್ ಚೇಂಜ್ಡ್, overall time has not changed. My dear all, keep in mind what you have to keep in mind. Total number of questions are 145 here. Here we have 170 questions. The time has not changed, same 160 minutes. So can I say that
ಎಕ್ಸ್ಟ್ರಾ 25 ಕ್ವಶನ್ಸ್ ಎಕ್ಸ್ಟ್ರಾ ಬಂದಿದೆ. 25 ಹೆಚ್ಚಿನ ಕ್ವಶನ್ಸ್ಗಳು, ಸಮಯ ಮಾತ್ರ ಅಷ್ಟೇ ಇದೆ. ಸೊ ಟೋಟಲ್ ಮಾರ್ಕ್ಸ್ ಚೇಂಜ್ ಆಯ್ತಾ? ಟೋಟಲ್ ಮಾರ್ಕ್ಸ್ ಕೂಡ ಚೇಂಜ್ ಆಗಿಲ್ಲ. ಟೋಟಲ್ ಮಾರ್ಕ್ಸ್ ಸೇಮ್ ಇದೆ, 225. ಓಕೆ, ಸೊ ಹಾಗಾಗಿ ಏನು ಗಮನ ಹರಿಸಬೇಕು, ಎಲ್ಲಿ ಮೇಜರ್ ಬದಲಾವಣೆ ಆಗಿದೆ ನೋಡೋಣ. ರೀಸನಿಂಗ್ ನಂಬರ್ ಆಫ್ ಕ್ವಶನ್ಸ್ 40 ಇತ್ತು, ಇವಾಗಲೂ 40 ಇದೆ. ಟೈಮ್ 50 ಮಿನಿಟ್ಸ್ ಇತ್ತು, ಟೈಮ್ ರೆಡ್ಯೂಸ್ ಆಗಿದೆ. ನೆನಪಿಟ್ಟುಕೊಳ್ಳೋಣ, ರೀಸನಿಂಗಿಗೆ ನಂಬರ್ ಆಫ್ ಕ್ವಶನ್ಸ್ ಹ್ಯಾವ್ ನಾಟ್ ಇನ್ಕ್ರೀಸ್ಡ್ ಬಟ್ ಟೈಮ್ ಹ್ಯಾಸ್ ರೆಡ್ಯೂಸ್ಡ್. 50 ಮಿನಿಟ್ಸ್ ವಾಸ್ ಅರ್ಲಿಯರ್, ದೇ ಹ್ಯಾವ್ ಗಿವನ್ ನೌ 45 ಮಿನಿಟ್ಸ್. ಸೊ ದಿಸ್ ಇಸ್ ದ ಮೇಜರ್ ಚೇಂಜ್. ಓಕೆ, ಅದೇ ರೀತಿ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬಂದಾಗ 35 ಕ್ವಶನ್ಸ್ ಇತ್ತು, ನೌ ವಿ ಹ್ಯಾವ್ 50 ಕ್ವಶನ್ಸ್. ಮೇಜರ್ ಜಂಪ್ ಇಸ್ ಹಿಯರ್. ಮೇಜರ್ ಜಂಪ್ 15 ಕ್ವಶನ್ಸ್ ಹೆಚ್ಚಿಗೆ ಜನರಲ್ ನಾಲೆಜ್ ಅಲ್ಲಿ ಕೇಳ್ತಾ ಇದ್ದಾರೆ. ಟೈಮ್ ಹ್ಯಾಸ್ ರೆಡ್ಯೂಸ್ಡ್, ಕ್ವಶನ್ಸ್ ಹೆಚ್ಚಿಗೆ ಆಗಿದೆ. ಮುಂಚೆ 25 ಮಿನಿಟ್ಸ್ ಕೊಟ್ಟಿದ್ರು, 35 ಮಿನಿಟ್ಸ್, 10 ನಿಮಿಷ ಹೆಚ್ಚಿಗೆ ಆಗಿದೆ, ಬಟ್ ಸಾಕಾಗೋದಿಲ್ಲ. 20 ಕ್ವಶನ್ಸ್ more, 15 ಕ್ವಶನ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ಅಂಡ್ 10 ಮಿನಿಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ದೇರ್. ಸೊ ಇನ್ ಸಿಮಿಲರ್ ಫ್ಯಾಷನ್ ಇಂಗ್ಲಿಷಲ್ಲಿ 35 ಕ್ವಶನ್ಸ್ ಇತ್ತು, ನೌ ವಿ ಹ್ಯಾವ್ 40 ಕ್ವಶನ್ಸ್. ಅರ್ಲಿಯರ್ ವಿ ಹ್ಯಾಡ್ 40 ಮಿನಿಟ್ಸ್, ನೌ ವಿ ಹ್ಯಾವ್ 35 ಮಿನಿಟ್ಸ್. ಅಂದರೆ ಸಮಯ ಆಯಾ ಸೆಕ್ಷನ್ಗೆ ಇದ್ದದನ್ನು ರೆಡ್ಯೂಸ್ ಮಾಡಿದ್ದಾರೆ, ನಂಬರ್ ಆಫ್ ಕ್ವಶನ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್. ಸೊ ಯು ವಿಲ್ ಫೇಸ್ ದಟ್ ಚಾಲೆಂಜ್. ಡೇಟಾ ಇಂಟರ್ಪ್ರಿಟೇಷನ್ ಅಂತ ಬಂದಾಗ 35 ಕ್ವಶನ್ಸ್ ಇನ್ 45 ಮಿನಿಟ್ಸ್ ಇತ್ತು, 40 ಕ್ವಶನ್ಸ್ ಇನ್ 45 ಮಿನಿಟ್ಸ್. ಹಾಗಾಗಿ ನಂಬರ್ ಆಫ್ ಕ್ವಶನ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಫ್ರಮ್ 145 ಟು 170. 145 ಇಂದ 170 ಹೆಚ್ಚಿಗಾಗಿದೆ, ಬಟ್ ಸಮಯ ಚೇಂಜ್ ಆಗಿಲ್ಲ, ಸೇಮ್ ಇದೆ. 220, total score is same, total marks is same. Even the total time 160 minutes and 160 minutes, that has not changed. So this is the major change in the pattern of mains. We will cross the bridge when it comes. ಇದು ಮೇನ್ಸ್ ಅಂತ ಬಂದಾಗ ಆ ಸಮಯದ ಪ್ರಿಪರೇಷನ್ ಟೈಮಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಫೋಕಸ್ ಟುವರ್ಡ್ಸ್ ಪ್ರಿಲಿಮ್ಸ್ ನೌ, ಮೈ ಡಿಯರ್ ಆಲ್. ರೀಸನಿಂಗ್, ಆಪ್ಟಿಟ್ಯೂಡ್, ಇಂಗ್ಲಿಷ್. ಮೈ ಡಿಯರ್ ನ್ಯೂ ಗ್ರಾಜ್ಯುಯೇಟ್ಸ್, ಫ್ರೆಶ್ ಗ್ರಾಜ್ಯುಯೇಟ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಈ ಎಕ್ಸಾಮ್ನ ಸದುಪಯೋಗ ಮಾಡ್ಕೋಬೇಕು ಅನ್ಕೊಂಡಿದ್ದೀರಿ, ಸಾಕಷ್ಟು ನೋಟಿಫಿಕೇಶನ್ಸ್ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ 4 ಆರ್ ಔಟ್. SBI, IBPS PO, SO ಸ್ಪೆಷಲಿಸ್ಟ್ ಆಫೀಸರ್ ನೋಟಿಫಿಕೇಶನ್ ಬಂತು, FCAT ಬಂತು. ಟೇಕ್ ಇಟ್ ಫ್ರಮ್ ಮೀ, ಐ ಆಮ್ ಟೆಲಿಂಗ್ ಯು ದಿಸ್. ಇನ್ನು ಮುಂದಿನ 6 ತಿಂಗಳಲ್ಲಿ ಹೆಚ್ಚು ಕಡಿಮೆ 20 ನೋಟಿಫಿಕೇಶನ್ಸ್ ಬಂದೇ ಬರುತ್ತೆ. SSC, ರೈಲ್ವೇಸ್, ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್, ಇವೆಲ್ಲವನ್ನು ಸೇರಿಕೊಂಡು 20ಕ್ಕೂ ಹೆಚ್ಚು ನೋಟಿಫಿಕೇಶನ್ ಅವೈಟೆಡ್ ಇದೆ. ಸೊ ಬಿ ಪ್ರಿಪೇರ್ಡ್. ಎಕ್ಸಾಮ್ ಬಂದಾಗ ನಾನು ಪ್ರಿಪ್ರೇಷನ್ ಮಾಡ್ತೀನಿ ಅಲ್ಲ, ಶುರು ಮಾಡಿ, ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ, ಎಲ್ಲೋ ಒಂದು ಕಡೆ ಹೋಗಿ ಒಂದಿನ ಸಕ್ಸಸ್ ಕಾಣ್ತೀವಿ ನಾವು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಮೈ ಡಿಯರ್ ಗ್ರಾಜ್ಯುಯೇಟ್ಸ್. ಲೆಟ್ ಅಸ್ ಏಮ್ ಫಾರ್ ಇಟ್. ವಿದಿನ್ ಅನ್ ಇಯರ್, ವಿದಿನ್ 18 ಮಂತ್ಸ್, ಹ್ಯಾವ್ ಅ ಟಾರ್ಗೆಟ್. ಒಂದು ವರ್ಷದಲ್ಲಿ, 18 ತಿಂಗಳಲ್ಲಿ ಒಂದು ಗುರಿ ಹಾಕ್ಕೊಳ್ಳೋಣ. ಇಷ್ಟರಲ್ಲಿ ನಾನು ಈ ಗೌರ್ಮೆಂಟ್ ಸೆಕ್ಟರ್ ಅಥವಾ ಪಬ್ಲಿಕ್ ಸೆಕ್ಟರ್ ಜಾಬಲ್ಲಿ ಇದ್ದೇ ಇರ್ತೀನಿ ಅಂತ ಒಂದು ಗುರಿಯಿಂದ ಪ್ರಿಪ್ರೇಷನ್ ಮಾಡಿದ್ರೆ, ಡೆಡಿಕೇಟೆಡ್ ಆಗಿ ಮಾಡಿದ್ರೆ, ಡೆಫಿನೆಟ್ಲಿ ವಿ ಕ್ಯಾನ್ ರೀಚ್ ದೇರ್. ಹ್ಯಾವ್ ಕಾನ್ಫಿಡೆನ್ಸ್, ಹೆದರೋ ಅವಶ್ಯಕತೆ ಇಲ್ಲ. ಜಾಬ್ಗಳು ಸಾಕಷ್ಟಿದೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ, ಅದೇ ರೀತಿ ಸಾಕಷ್ಟು ಅವಕಾಶಗಳು ಇದ್ದಾವೆ, ಹೆದರಬೇಕಾಗಿಲ್ಲ. ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಬದ್ಧತೆ ಬೇಕು. ಸೊ ಈ ಒಂದು ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ವಿ ಅಂದರೆ, ಪ್ರಿಪ್ರೇಷನ್ ಮಾಡಿದ್ವಿ ಅಂದರೆ ಸಕ್ಸಸ್ ಶತಸಿದ್ಧ. ಸೊ I wish you all the best, my dear applicants. I wish you all the best, my dear graduates. So hope your future will be brighter than what it is right now. Okay, so those who want to get more information about this examination, application and everything, here you can reach out to us. You can reach out to Hubli Center. You can reach out to Dharwad Center. The phone number is given here. Anytime you can call us regarding any of the doubts regarding this exam. ಈ ಎಕ್ಸಾಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ, ಇದರ ಬಗ್ಗೆ ಏನೇ ಒಂದು ಸಹಾಯ ಬೇಕಾಗಿದ್ದರೂ ಕೂಡ you can reach out to us. So dear all, thank you and take care of yourself. See you soon.